ಮಂಡ್ಯದ ಕೆರಗೋಡಲ್ಲಿ ಹನುಮ ಧ್ವಜ ಕೆಳಗಿಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ತಿರುವುಗಳು ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಹನುಮ ಧ್ವಜ ದಂಗಲಾಗಿ ಮಾರ್ಪಟ್ಟಿದೆ. ಕೆರಗೋಡು ಗ್ರಾಮಸ್ಥರು ಈಗ ಕೆರಳಿ ಕೆಂಡವಾಗಿದ್ದಾರೆ. ಯಾವ ಜಾಗದಲ್ಲಿ ಧ್ವಜವನ್ನ ಕೆಳಗಿಳಿಸಿದ್ರೋ ಅದೇ ಜಾಗದಲ್ಲಿ ರಾಮನ ಫ್ಲೆಕ್ಸ್ ಅನ್ನ ಆಕ್ರೋಶಭರಿತವಾಗಿ ಅಳವಡಿಸಿದ್ದಾರೆ. ಇದು ಬ್ಯಾರಿಕೇಡ್ಗಳನ್ನು ತಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದು ಕಡೆ ಇದು ಸರ್ಕಾರಿ ಜಾಗ, ಸರ್ಕಾರಿ ಜಾಗದಲ್ಲಿ ರಾಷ್ಟ್ರಧ್ವಜ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದನ್ನು ಕೂಡ ಅಲ್ಲಿ ಹಾರಿಸಬಾರದು ಅಂತ ಹೇಳಲಾಗಿದೆ. ಆದರೆ ಗ್ರಾಮಸ್ಥರು ಹಲವಾರು ವರ್ಷಗಳಿಂದ ಹನುಮ ಧ್ವಜವನ್ನು ಈ ಗ್ರಾಮದಲ್ಲಿ ಹಾರಿಸ್ತಿದ್ರು, 20 ಅಡಿ ಸ್ತಂಭದಲ್ಲಿ. ಆದರೆ ಈಗ ಹೊಸದಾಗಿ ಸ್ತಂಭ ಆದ ಬಳಿಕ ನಾವೇನಾಗ ಆ ಸ್ತಂಭ ಇರುವಂಥದ್ದು ಸರ್ಕಾರಿ ಜಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ಆ ಭಾಗದಲ್ಲಿ ಅಂದರೆ ಆ ಕಂಬದಲ್ಲಿ ಹನುಮ ಧ್ವಜ ಹಾರಾಡ್ತಾ ಇರುತ್ತೆ. ಪೊಲೀಸ್ನವರು ಸ್ವಲ್ಪ ಸಮಯ ಪ್ರಜ್ಞೆಯನ್ನು ಬಳಕೆ ಮಾಡಿದರೆ ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಮನವೊಲಿಸುವಂಥ ಪ್ರಯತ್ನಗಳು ಮಾಡ್ಬೋದಿತ್ತು. ಆದರೆ ರಾತ್ರೋರಾತ್ರಿ ಗ್ರಾಮಕ್ಕೆ ನುಗ್ಗಿದ್ದು ಅಲ್ಲಿನ ಗ್ರಾಮಸ್ಥರನ್ನು ಕೆರಳುವಂತೆ ಮಾಡಿತ್ತು. ಅದಾದ ಬಳಿಕ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಬಹುತೇಕ 90ರಷ್ಟು ಭಾಗ ಅವರು ಒಪ್ಪಿಗೆಯನ್ನು ಸೂಚಿಸಿದರು. ಆದರೆ ಈಗ ಜಿಲ್ಲಾಡಳಿತ ಮಾತ್ರ ಅದನ್ನು ತೆರವುಗೊಳಿಸಿದೆ. ಒಂದು ರೀತಿಯಲ್ಲಿ ಈಗ ರಾಜಕೀಯವಾಗಿ ತಿರುವನ್ನು ಪಡೆದುಕೊಳ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯಕ್ಕೆ ಆ ಭಾಗದಲ್ಲಿ ಅಂದರೆ ಕೆರಗೋಡಿನಲ್ಲಿ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ಈಗಲೂ ಕೂಡ ಬಿಗುವಿನ ವಾತಾವರಣ ಇರುವಂಥದ್ದು. ಇಲ್ಲಿ ನಿರಂತರವಾಗಿ ಪ್ರತಿಭಟನೆ ನಡೀತಲೇ ಇದೆ. ಧ್ವಜಸ್ತಂಭ ಏನಿದೆ, ಧ್ವಜಸ್ತಂಭದ ಬಳಿ ಈಗಲೂ ಕೂಡ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಇಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆಕ್ರೋಶವನ್ನು ವ್ಯಕ್ತಪಡಿಸುವ ಜೊತೆಗೆ ಧ್ವಜಸ್ತಂಭಕ್ಕೆ ರಾಮನ ಧ್ವಜ ಜೊತೆಗೆ ರಾಮನ ಫ್ಲೆಕ್ಸ್ಗಳನ್ನು ಕೂಡ ಕಟ್ಟಿದ್ದಾರೆ. ಅಂದರೆ ಕ್ಷಣಕ್ಕೂ ಕೂಡ ಇಲ್ಲಿ ಏನಾಗುತ್ತೆ ಅನ್ನೋದು ಒಂದು ರೀತಿ ಆತಂಕದ ವಾತಾವರಣ ಇದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಒಂದು ಕಡೆ ಪೊಲೀಸ್ನವರು ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಕೆಲವು ಹೊತ್ತಿನ ಹಿಂದೆ ಈ ಧ್ವಜಸ್ತಂಭದ ಬಳಿ ಇದ್ದಂಥ ಪೊಲೀಸ್ ಬ್ಯಾರಿಕೇಡ್ಗಳನ್ನು ತಳ್ಳಿ ಬಿಸಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದರೆ ಆ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಪೊಲೀಸ್ನವರು ಆ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರನ ಮಾಡಿದರು. ಅಂದರೆ ಲಾಠಿಯನ್ನು ಬೀಸುವ ಮೂಲಕ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಮುಂದಾದರು. ಜೊತೆಗೆ ಈಗಲೂ ಕೂಡ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಬಂದಿರುವಂಥದ್ದು. ಊರಿನ ಜನರ ಜೊತೆ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವಂಥ ಒಂದಷ್ಟು ಮುಖಂಡರುಗಳು ಕೂಡ ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಅಂದರೆ ಸ್ವರೂಪ ಬದಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಹೇಳ್ದಂಗೆ ರಾಜಕೀಯವಾಗಿ ಈ ಒಂದು ಪ್ರಕರಣ ತಿರುವು ಪಡ್ಕೊಳ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನವರು ಈ ಒಂದು ಪ್ರಕರಣವನ್ನು ಸಮರ್ಥಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ BJPಯವರು ಹಾಗೂ JDSನವರು ಈ ಒಂದು ಪ್ರಕರಣದ ಲಾಭವನ್ನು ಪಡೆದುಕೊಳ್ಳೋಕೆ ಕೂಡ ಮುಂದಾಗಿರುವಂಥದ್ದು. ಸ್ಥಳಕ್ಕೆ BJPಯ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ನೂತನ ಜಿಲ್ಲಾಧ್ಯಕ್ಷರಾಗಿರುವಂಥ ಇಂದ್ರೇಶ್ ಅವರು ಈ ಸ್ಥಳಕ್ಕೆ ಬಂದಿದ್ದಾರೆ. ಪ್ರಕರಣದ ಬಗ್ಗೆ ಮಾತಾಡಿಸ್ತೀನಿ. ಸರ್, ಇಲ್ಲಿದ್ದಂಥ ಧ್ವಜವನ್ನು ತೆರವುಗೊಳಿಸಿದ್ದಾರೆ, ಮುಂದಿನ ಸ್ಟ್ಯಾಂಡ್ ಏನು ಸರ್ ನಿಮ್ಮದು? ಅಲ್ಲ, ಈಗ ಇಡೀ ಗ್ರಾಮ ಒಗ್ಗಟ್ಟಾಗಿರೋದನ್ನ ಹಿಂದೂ ವಿರೋಧಿ ಸರ್ಕಾರ ಧ್ವಜವನ್ನು ಏಕಾಏಕಿ 144 ಸೆಕ್ಷನ್ನು ಜಾರಿ ಮಾಡೋ ಅಗತ್ಯನೇ ಇರಲಿಲ್ಲ. 144 ಸೆಕ್ಷನ್ ಜಾರಿ ಮಾಡಿ ಇಲ್ಲಿ ಮಧ್ಯರಾತ್ರಿ 3 ಗಂಟೆಯಲ್ಲಿ ಬಂದು ಆ ಭಾಗಧ್ವಜನ ಇಳಿಸುವಂಥ ಪ್ರಮೇಯ ಏನಿತ್ತು ಅಂತ ಗೊತ್ತಿಲ್ಲ. ಇವಾಗ ತಾವೆಲ್ಲ ನೋಡ್ಬೋದು, ಇಡೀ ಊರಿನ ಎಲ್ಲ ಗ್ರಾಮಸ್ಥರುಗಳು ಒಗ್ಗಟ್ಟಾಗಿ ನಾವು ಇಲ್ಲಿದ್ದೀವಿ. ಪುನಃ ಹನುಮ ಧ್ವಜ ಎಲ್ಲಿ ಹಾರಾಡ್ತಾ ಇತ್ತೋ ಅಲ್ಲೇ ಹಾರಾಡಬೇಕು. ನಾವಿವತ್ತು ನಮ್ಮ ಪ್ರತಿಪಕ್ಷದ ನಾಯಕರಾದ ಅಶೋಕ್ ಬರ್ತಾ ಇದ್ದಾರೆ, ಮಾಜಿ ಉಪಮುಖ್ಯಮಂತ್ರಿ. ಈಗ 144 ಸೆಕ್ಷನ್ ಬಗ್ಗೆ ಕಳೆದ ರಾತ್ರಿವರೆಗೂ ಕೂಡ ಯಾರಿಗೂ ಮಾಹಿತಿ ಇರಲಿಲ್ಲ, ನಿಮಗೂ ಕೂಡ ಮಾಹಿತಿ ಇರಲಿಲ್ಲ. ಬೆಳಗ್ಗೆ ಬರ್ತಾರೆ, ಅಂದರೆ ಮುಂಜಾನೆ ಬಂದಂತರು ಇಲ್ಲಿ 144 ಸೆಕ್ಷನ್ ಜಾರಿ ಇದೆ ಅಂತ ಹೇಳ್ತಾರೆ. ಅದೇ ನಾನು ಇದನ್ನೇ ಕೇಳ್ತಾ ಇರೋದು ಜಿಲ್ಲಾಡಳಿತಕ್ಕೆ. 144 ಸೆಕ್ಷನ್ ಜಾರಿ ಮಾಡುವಂಥ ಅಗತ್ಯ ಏನಿತ್ತು? ಕೆರಗೋಡಿನಲ್ಲಿ ಏನಾದ್ರು ಗಲಾಟೆ ಆಗಿತ್ತಾ? ಇಲ್ಲ ಯಾವ್ದಾದ್ರು ಜಾತಿ ಮಧ್ಯೆ ಗೊಂದಲ ಆಗಿತ್ತಾ? ಇಲ್ಲೇನಾದ್ರು ಯಾವ್ದಾದ್ರು ಕೋಮು ವಿರುದ್ಧ ಗಲಾಟೆ ಆಗಿತ್ತಾ? ನೀವು 144 ಸೆಕ್ಷನ್ ಜಾರಿ ಮಾಡುವಂಥ ಪ್ರಮೇಯ ಏನಿತ್ತು ಅಂತ ನಾನು ಜಿಲ್ಲಾಡಳಿತ ಕೇಳೋದಕ್ಕೆ ಇಷ್ಟಪಡ್ತೀನಿ.
ನಾವು ಅದೇ ನಾಳೆ ಬೆಳಿಗ್ಗೆ 7 ಗಂಟೆಗೆ ಕೆರಗೋಡಿಂದ DC ಕಚೇರಿಗೆ ಪಾದಯಾತ್ರೆ ಹೊರಡೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಇವತ್ತೆಲ್ಲ ನಾವು ಇಲ್ಲೇ ಇರ್ತೀವಿ. ಇವತ್ತು ಆ 108 ಅಡಿನಲ್ಲಿ ಏನಿತ್ತು ಹನುಮ ಧ್ವಜ ಇಲ್ಲೇ ಹಾರಾಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಜೊತೆಗೆ ಮನೆಗಳ ಮೇಲೆ ಹನುಮ ಧ್ವಜನ ಆರಿಸೋದಕ್ಕೂ ಕೂಡ ನಿರ್ಧಾರ ಮಾಡ್ಕೊಂಡಿದ್ದೀರಿ. ಅದ್ಯಾವ ರೀತಿ ಇರುತ್ತೆ ಸರ್ ಅಭಿಯಾನ? ಖಂಡಿತ. ಈಗ ಇಡೀ ಜಿಲ್ಲಾದ್ಯಂತ ಈ ಕೆರಗೋಡಿನ ಏನು ಇಶ್ಯೂ ಇತ್ತು ಅದು ಪ್ರತಿ ಕಡೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಎಲ್ಲ ಹಿಂದೂಗಳು ಇವತ್ತು ಜಾಗೃತ ಆಗಿದ್ದಾರೆ. ಈ ಹಿಂದೂ ವಿರೋಧಿ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಮಣಿಸ್ಬೇಕು, ಈ ರೀತಿ ಒಂದು ದಮನ ನೀತಿ ಮಾಡಬೇಕು ಅಂತೇನಾದ್ರು ಅನ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಸರ್, ಇದು ಅಧಿಕಾರಿಗಳು ತೆರವು ಮಾಡಿರೋದಾ ಅಥವಾ ಇದಕ್ಕೆ ರಾಜಕೀಯ ಷಡ್ಯಂತ್ರ ಇದೆಯಾ? ಖಂಡಿತ. ನಾನು ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಸರ್ಕಾರ 3 ಜನನೂ ಇದಕ್ಕೆ ಹೊಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಗೇಂದ್ರ ಬಾಬು, ಇಲ್ಲಿ ಗಮನಿಸ್ಬೋದು, ಇದು ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ ಲೀಡರ್ಗಳದೇ ಷಡ್ಯಂತ್ರ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ನಾಳೆಯಿಂದಲೂ ಕೂಡ ಹೋರಾಟವನ್ನು ಮುಂದುವರ್ಸೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಕೆರಗೋಡು ಗ್ರಾಮದಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಇವತ್ತು ಏನೋ ಆರ್ ಅಶೋಕ್ ಬರ್ತಾರೆ. ಆರ್ ಅಶೋಕ್ ಬಂದಂಥ ಸಂದರ್ಭದಲ್ಲೂ ಕೂಡ ಒಂದು ಮಹತ್ವದ ಒಂದು ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ರಾಜ್ಯದ ಹಲವು ನಾಯಕರುಗಳು ನಾಳಿನ ಹೋರಾಟ ಜೊತೆಗೆ ನಾಳೆ ಮಾತ್ರ ಅಲ್ಲ, ಇಲ್ಲೇನಾದರೂ ಕೂಡ ಹನುಮ ಧ್ವಜವನ್ನು ಮತ್ತೆ ಆರಿಸೋದಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಹೋರಾಟವನ್ನು ಮತ್ತಷ್ಟು ಜಾಸ್ತಿ ಮಾಡುವಂಥದ್ದು. ಜೊತೆಗೆ ಜನರ ಬಳಿಗೆ ಹೋಗುವಂಥ ನಿರ್ಧಾರವನ್ನು BJP ಮಾಡಿರುವಂಥದ್ದು. ಅದೇ ರೀತಿ ಇದೇ ಲಾಭವನ್ನು ಲೆಕ್ಕಾಚಾರ ಇಟ್ಕೊಂಡು JDS ಕೂಡ